ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ನಾನು ಮಾರುತಿ ಕಿಲೇದಾರ್. ಮುಖ್ಯವಾಗಿ ಯಾರ್ಯಾರು ಈ ಕಾಂಪಿಟೇಟಿವ್ ಫೀಲ್ಡ್ ಬರ್ಬೇಕಂತ ಯೋಚನೆ ಮಾಡ್ತಿದ್ದೀರಲ್ಲ, ಅವರೆಲ್ಲ ದಯಮಾಡಿ ಈ ವಿಡಿಯೋ ನೋಡಿ ಆಯ್ತಾ. ಯಾರು ಡಿಗ್ರಿ ಮುಗಿಸಿ ಇವಾಗ ನೆಕ್ಸ್ಟ್ ನಾನು ಗೌರ್ಮೆಂಟ್ ಜಾಬ್ ತಗೋತೀನಿ, ಸರ್ಕಾರಿ ನೌಕರಿಯಲ್ಲಿ ಇರ್ತೀನಿ ಅಂತ ಯೋಚನೆ ಮಾಡೋರು ದಯಮಾಡಿ ಈ ವಿಡಿಯೋ ನೋಡಿ. ಯಾಕಂದ್ರೆ ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ ಯಾರ್ಯಾರು ಎಕ್ಸಾಮ್ ಬರಿಬೇಕಂತ ಯೋಚನೆ ಮಾಡ್ತಿದಿರಲ್ಲ, ಅವರು ಸರ್ಕಾರಿ ನೌಕರಿ ವರ್ಸಸ್ ರಿಯಾಲಿಟಿನ ಹೇಳ್ಕೊಡ್ತೀನಿ ನಿಮ್ಗೆ ಆಯ್ತಾ. ಫಸ್ಟ್ ಈ ವಿಡಿಯೋ ನೋಡಿ, ಅವಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಈ ಫೀಲ್ಡ್ಗೆ ನಾನು ಹೋಗ್ಬೋದಾ, ನನ್ನ ಕೈಯಿಂದ ಆಗತ್ತಾ, ಅಲ್ಲಿ ಹೋದ್ರೆ ಏನೇನ್ ಕಷ್ಟಗಳಿದಾವೆ, ಇವೆಲ್ಲ ಅರ್ಥ ಮಾಡ್ಕೊಂಡ್ ಬಂದ್ಬಿಡಿ. ಒಂದ್ ಕಾಲ ಇತ್ತು, 6 ತಿಂಗಳು 1 ವರ್ಷ ಓದ್ಬಿಟ್ರೆ ನೀವು PSIನೋ PC ನೋ ಒಂದು ಒಳ್ಳೆ ಹುದ್ದೆ ತಗೋಬಹುದಿತ್ತು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆತರ ಇಲ್ಲ. ಇವಾಗಿನ ಸಿಚುವೇಶನ್ ಅಲ್ಲಿ ನೀವು ಒಬ್ಬ PC ಆಗ್ಬೇಕಂದ್ರೆ ಮಿನಿಮಮ್ ಒಂದು PC ಆಗ್ಬೇಕಂದ್ರೆ ನೀನು ಮಿನಿಮಮ್ 1 ರಿಂದ 2 ವರ್ಷ ಓದ್ಬೇಕು ನೀನು. ಇಲ್ಲಂದ್ರೆ ಆಗಲ್ಲ, ತುಂಬಾ ಕಷ್ಟ ಐತಿ ಇವಾಗಿನ ಫೀಲ್ಡ್. ಏನ್ ಮಾಡ್ತಾರೆ ಈಗ, ಡಿಗ್ರಿ ಪಾಸ್ ಆದವ್ರು ಹುಡುಗರು ಮನೇಲೋ ಅಥವಾ ಅಕ್ಕಪಕ್ಕದಲ್ಲೋ ಯಾರೋ ಒಬ್ರು ಹೇಳ್ತಾರೆ, ಗೌರ್ಮೆಂಟ್ ಜಾಬ್ ಒಳ್ಳೆ ಇರತ್ತೆ, ಲೈಫ್ ಸೆಟ್ಲ್ ಆಗತ್ತೆ, ಸಾಯೋ ತನಕ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದು ಲಿವಿಂಗ್ ಅಪ್ ಸ್ಟ್ಯಾಂಡರ್ಡ್ ನ ಚೆನ್ನಾಗಿ ಇಟ್ಕೋಬೇಕಂತ ಆಸೆ ಅಲ್ವಾ. ಅದೇ ಆಸೆಗೋಸ್ಕರ 4 ಜನದ ಮಾತು ಕೇಳ್ಕೊಂಡು ಈ ಫೀಲ್ಡಿಗೆ ಬರಬೇಡಿ. ಫಸ್ಟ್ ನೀವು ಕ್ಲಾರಿಟಿ ತಗೊಳ್ಳಿ, ಸರ್ಕಾರಿ ನೌಕರಿ ಹಿಡಿಯಕ್ಕೆ ನನ್ಗೆ ಅರ್ಹತೆ ಐತಾ, ನಿನ್ನ ಹತ್ರ ಎಬಿಲಿಟಿ ಐತಾ. ನಿಮ್ ಕ್ವಶನ್ ಬರ್ಬೋದು, ಎಬಿಲಿಟಿ ಅಂದ್ರೆ ಏನು? ಎಲ್ಲರೂ ಗೌರ್ಮೆಂಟ್ ಯಾರು ಡಿಗ್ರಿ ಪಾಸ್ ಆಗಿದಾರಲ್ಲ ಅವ್ರೆಲ್ಲ ಅರ್ಹರು ಗೌರ್ಮೆಂಟ್ ಎಕ್ಸಾಮ್ ಬರೆಯಕ್ಕೆ. ಹಾಗಂತ ನಾನು ಆರಾಮಾಗಿ ಗೌರ್ಮೆಂಟ್ ಎಕ್ಸಾಮ್ ಬರಿಬಹುದಲ್ಲ, ನಂಗೂ ಜಾಬ್ ಆಗತ್ತಲ್ಲ ಅಂತ ನಿಮ್ ಮೈಂಡ್ ಅಲ್ಲಿ ಇರತ್ತೆ. ಬಟ್ ಅದು ಹೇಳ್ಕೊಳಕ್ ಮಾತ್ರ, ಇಲ್ಲಿ ಬಂದಾಗ್ಲೇ ಗೊತ್ತಾಗೋದು. ಯಾವಾಗ ನೀವು ವಿತೌಟ್ ಕ್ಲಾರಿಟಿ, ವಿತೌಟ್ ನಾಲೆಡ್ಜು, ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಾಗ ಈ ಫೀಲ್ಡ್ ಬರ್ತೀರಾ, ಯಾರಿಗೂ ಕೇಳದೆ ಬರ್ತೀರಾ. ಬಂದು 1, 2, 3, 4 ವರ್ಷ ಆದ ನಂತರ ನಿಮ್ಗೆ ಫೀಲ್ ಆಗತ್ತೆ, ನಾನ್ ತಪ್ಪು ಮಾಡ್ದೆ, ನಾನ್ ಫಸ್ಟೇ ಗೊತ್ತಿರ್ಬೇಕಿತ್ತು, ನಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಿರ್ಬೇಕಿತ್ತು, ನಾ ಈ ಫೀಲ್ಡಿಗೆ ಬಂದು ತಪ್ಪು ಮಾಡ್ಬಿಟ್ಟೆ ಅಂತ ಫೀಲ್ ಬರೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಯಾರ್ಯಾರು ಬರ್ಬೇಕಂತಿದಾರಲ್ಲ ಈ ಫೀಲ್ಡ್ಗೆ, ಅವ್ರು ಈ ವಿಡಿಯೋ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ಒಬ್ರು ಹುಡುಗ ಬಂದಿದ್ದ, ಆತ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಪ್ರಾಪರ್ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಹಳ್ಳಿ ಹುಡುಗ. ಮನೇಲಿ ಅಪ್ಪ ಅಮ್ಮ ಕೇಳೋರು, ಡಿಗ್ರಿ ಆದ ನಂತರ ಏನ್ ಮಾಡ್ತೀಯಪ್ಪ ನೀನು ಅಂತ. ಅವನು ಹೇಳೋನೆ, ನಾನು IAS IPS ಎಕ್ಸಾಮ್ ಓದ್ತೀನಿ ಅಂತ. ಅಪ್ಪ ಅಮ್ಮನ್ಗೆ ಏನ್ ಐಡಿಯಾ, ಮಗ IAS IPS ಆಗ್ತಾನೆ ಅಂದ್ರೆ ಅಪ್ಪ ಅಮ್ಮನ್ ಖುಷಿ ಅಲ್ವಾ. ಅದೇ ಖುಷಿಯಿಂದ ಮಗನ್ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಸೇರ್ಸವ್ರೆ ಕೋಚಿಂಗ್ ಸೆಂಟರ್ಗೆ. ಒಂದು ಕೋಚಿಂಗ್ ಸೆಂಟರು, ಅವ್ನು ಇರಕ್ಕೆ ಅಕಾಮಿಡೇಷನ್, ಲೈಬ್ರರಿ ಫೀಸು, ಅದು ಇದು ಎಲ್ಲ ಸೇರಿ ಒಂದು 2-2 ಲಕ್ಷ ರೂಪಾಯಿ ಖರ್ಚಾಗೈತೆ. ಅದಾಗಿ ಒಂದು 6 ಮಂತ್, 1 ವರ್ಷ ಆದ ನಂತರ ಆ ಹುಡುಗನಿಗೆ ರಿಯಲೈಸ್ ಆಯ್ತು, ನನ್ಗೆ ಇಂಗ್ಲೀಷೇ ಬರಲ್ಲ ಕರೆಕ್ಟ್ ಆಗಿ, ನಂಗೆ ಇಂಗ್ಲೀಷೇ ಕರೆಕ್ಟ್ ಆಗಿ ಬರಲ್ಲ ಅಂದ್ರೆ UPSC ಹೆಂಗ್ ಕ್ಲಿಯರ್ ಮಾಡ್ಲಿ ಅಂತ. ಅವ್ನ ಹೆಸರು ಬರೆಯಕ್ ಬಿಟ್ರೆ ಇಂಗ್ಲೀಷ್ ಏನೂ ಬರಲ್ಲ. ಅಂದಾದ್ರಲ್ಲಿ ಬಂದು 2.5 ಲಕ್ಷ ರೂಪಾಯಿ ಸಾಲ ಮಾಡಿ ಬಂದು ಓದ್ಕೊಂಡು 1 ವರ್ಷ ಆದ ನಂತರ ರಿಯಲೈಸ್ ಆಗಿ ಇವಾಗ ಒಂದು ಡಿಮಾರ್ಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತವನೆ 9,000 ರೂಪಾಯಿಗೆ ತಿಂಗಳಿಗೆ. ಸೊ ಈ ತಪ್ಪನ್ನ ನೀವು ಮಾಡಬೇಡಿ, ದಯಮಾಡಿ ಹೇಳ್ತೀನಿ. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಯಾರಿಗೂ ಐಡಿಯಾನೇ ಇರಲ್ಲ. ಫಸ್ಟ್ ಥಿಂಗ್ ಏನ್ ಗೊತ್ತಾ, ಡಿಗ್ರಿ ಪಾಸ್ ಔಟ್ ಆದ ತಕ್ಷಣ ಒಂದು ಹುಮ್ಮಸ್ಸು, ನಾನು ಎಲ್ಲಾ ಮಾಡ್ಬಿಡ್ತೀನಿ ಅಂತ. ನೀವು ಅಲ್ಲೇ ತಪ್ಪು ಮಾಡ್ಬಿಡೋದು. ನಿಮ್ದೇನ್ ತಪ್ಪಾಗತ್ತಂದ್ರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೀವು ಒಂದು 200 ರೂಪಾಯಿ ಶರ್ಟ್ ತಗೋಬೇಕಂದ್ರೆ ನೀವು 5-6 ಸಾರಿ ಯೋಚನೆ ಮಾಡ್ತೀರಾ, 5-6 ಸಾರಿ ಹಾಕೊಂಡು ನೋಡ್ತೀರಾ, ಚೆನ್ನಾಗೈತೆ ನೋಡ್ತೀರಾ. ಬಟ್ ನಿಮ್ ಲೈಫ್ ಡಿಸೈಡ್ ಆಗೋ ಏಜ್ ಇದು. ಯಾವಾಗ ನಿಮ್ಗೆ 21 ರಿಂದ 25 ವರ್ಷ ಐತಲ್ಲ, ಈ ಇಯರ್ ನಿಮ್ ಲೈಫ್ ಡಿಸೈಡ್ ಮಾಡತ್ತೆ. ನೀವು ಸಾಯೋ ತನಕ ನಿಮ್ ಜೀವನ ಹೆಂಗಿರತ್ತೆ ಅನ್ನೋದು ನಿರ್ಧಾರ ಮಾಡೋದೇ ಈ 5 ವರ್ಷ. ಸೊ ದಯಮಾಡಿ ಈ ವಿಡಿಯೋ ನೋಡಿ, ಒಂದು ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಫಸ್ಟ್ ಈ ಫೀಲ್ಡ್ ಬರುವಾಗ ನಿಮ್ಗೆ ಯಾವ ಎಕ್ಸಾಮ್ ಓದ್ಬೇಕು ಅನ್ನೋದು ಕ್ಲಾರಿಟಿ ತಗೊಳ್ಳಿ. ನೀನು PSI ಆಗ್ಬೇಕಾ, ನೀನು PC ಆಗ್ಬೇಕಾ, ನೀನು IAS ಆಗ್ಬೇಕಾ, ನೀನು IPS ಆಗ್ಬೇಕಾ, ನೀನು ಒಬ್ಬ ತಹಶೀಲ್ದಾರ್ ಆಗ್ಬೇಕಾ, ಫಸ್ಟ್ ಇದನ್ನ ಯೋಚನೆ ಮಾಡ್ಕೊಳ್ಳಿ. ಈಗ ಸಪೋಸ್ ನಾನು ಒಬ್ಬ IPS ಆಫೀಸರ್ ಆಗ್ಬೇಕು ಅಂತ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾನು ಒಬ್ಬ IPS ಆಫೀಸರ್ ಆಗ್ಬೇಕಂತ ನಿಮ್ ಮನ್ಸಲ್ಲಿ ಐತೆ ಅಂತ ಇಟ್ಕೊಳ್ಳಿ. ಸೊ ನೀವು ಯೋಚನೆ ಮಾಡಿ, ಅದಕ್ಕೆ ನನ್ನ ಅರ್ಹತೆ ಐತಾ, ನನ್ನ ಹತ್ರ ಆ ಕ್ಯಾಲಿಬರ್ ಐತಾ, ಎಬಿಲಿಟಿ ಐತಾ ಅಂತ. ನಿಮ್ ಕ್ವಶನ್ ಬರ್ಬೋದು, ಹೇಗೆ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೆಂಗೈತೆ ಅಂದ್ರೆ, ನೀನ್ ಕನ್ನಡ ಮೀಡಿಯಂ ಅಲ್ಲಿ ಇದ್ರೆ ನೀನ್ IPS IAS ಆಗೋದು 1 ಲಕ್ಷಕ್ಕೊಬ್ನು. ಇದು ರಿಯಾಲಿಟಿ. 4 ಜನ ಹೊರಗಡೆ ಸುಮ್ನೆ ಹೇಳ್ಬಿಡ್ತಾರೆ, ಏನಾಗತ್ತೆ, ಹೋಗ್ ಕಷ್ಟ ಬಿದ್ಬಿಡು, ಓದು, ಆಗ್ತೀಯಾ ಅಂದ್ಬಿಡ್ತಾರೆ. ಇಲ್ಲಿ ಬಂದಂದ್ರನೇ ಗೊತ್ತಾಗೋದು. ಅದೇನೋ ಒಂದು ಗಾದೆ ಐತಲ್ಲ, ದೂರದ ಬೆಟ್ಟ ಯಾವಾಗ್ಲೂ ಕಣ್ಣಿಗೆ ಚೆನ್ನಾಗೆ ಕಾಣತ್ತಂತೆ,
ಯಾವಾಗ ಹತ್ರ ಬಂದ್ ನೋಡ್ತೀವಲ್ಲ ಅವಾಗ್ಲೇ ಗೊತ್ತಾಗೋದು ಅಲ್ಲಿ ಏನೈತೆ ಅಂತ. ಸೊ ಅದಕ್ಕೋಸ್ಕರ ನಿಂಗೆ ಪ್ರಾಪರ್ ಆಗಿ ಕನ್ನಡನೇ ಇಂಗ್ಲಿಷ್ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂದ್ರೆ ನೀನ್ UPSC ಮಾಡಕ್ ಆಗಲ್ಲ. ಸರ್ ಏನ್ ಹಿಂಗಂತೀರಾ, ಎಷ್ಟೋ ಜನ ಮಾಡಿದಾರಲ್ಲ ಅಂತ. ನಾನು ಅದೇ ಹೇಳ್ತಿರೋದು, ಲಕ್ಷಕ್ಕೊಬ್ಬ ಅದಾಗ್ತೀಯಾ, ಆ ಎಬಿಲಿಟಿ ನಿನ್ನ ಹತ್ರ ಐತಾ, ಆ ಧೈರ್ಯ ನಿನ್ನ ಹತ್ರ ಐತಾ, ಆ ಛಲ ನಿನ್ನ ಹತ್ರ ಐತಾ, ನೀನ್ ಬಾ. ಯಾಕಂದ್ರೆ ಈ ಕನ್ನಡದಲ್ಲಿ ನಿಂಗೆ ಪ್ರಿಲಿಮ್ಸ್ ಬರೆಯಕ್ ಅವಕಾಶನೇ ಇಲ್ಲ. ಫಸ್ಟ್ UPSC ಗೆ 2 ಫಿಲಿಮ್ಸ್ ಬರುತ್ತೆ. ನೀನ್ IAS IPS ಆಗ್ಬೇಕಾದ್ರೆ ಪ್ರಿಲಿಮ್ಸ್ ಬರಿಬೇಕಂದ್ರೆ ನೀನ್ ಇಂಗ್ಲಿಷ್ ಅಲ್ಲೇ ಬರಿಬೇಕು. ನಿಂಗೆ ಇಂಗ್ಲಿಷೇ ಬರಲ್ಲ ಅಂದ್ರೆ ನೀ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿ ಅಂದ್ರೆ ಹೆಂಗಾಗ್ತೀಯ, ಫಸ್ಟ್ ಅದನ್ನ ಯೋಚನೆ ಮಾಡು. ಸೊ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು. ನೀನ್ ಆಲ್ಮೋಸ್ಟ್ ನೋಡಿರ್ತೀರಾ ಈಗ UPSC ಗೆಲ್ಲ ಯಾರು ಜಾಸ್ತಿ ಕ್ಲಿಯರ್ ಆಗೋದು ಗೊತ್ತಾ, ಯಾರು IIM ಅಲ್ಲಿ ಓದಿದ್ದಾರೆ, IIT ಅಲ್ಲಿ ಓದಿದ್ದಾರೆ, MBBS ಮಾಡಿದ್ದಾರೆ, ಯಾರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಇವ್ರಿಗೆಲ್ಲ ಬೇಗನೆ ಕ್ಲಿಕ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರುತ್ತೆ. ನಾನೊಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿ ನಾನ್ ಪಟ್ಟಿರೋ ಕಷ್ಟನ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಾನು ಬಹಳ ಕಷ್ಟ ನೀವು ಅರ್ಥ ಮಾಡ್ಕೊಂಡು ನಿಮ್ಗೆ, ಯಾಕಂದ್ರೆ ಒಂದು ಮೆಟೀರಿಯಲ್ ಸಿಗಲ್ಲ, ನೀವು ಓದೋ ಪುಸ್ತಕಗಳು ಕರೆಕ್ಟ್ ಕನ್ನಡದಲ್ಲಿ ಇಲ್ಲ ಆಯ್ತಾ, ಇನ್ನೊಂದು ಗೈಡೆನ್ಸ್ ಇಲ್ಲ ಪ್ರಾಪರ್ ಕನ್ನಡದಲ್ಲಿ, ಇನ್ನೊಂದು ನಿಮ್ ಪೇಪರ್ ಕರೆಕ್ಷನ್, ನೀವು ಟೆಸ್ಟ್ ಎಲ್ಲ ಬರೀತಿಲ್ಲ, ಪೇಪರ್ ಕರೆಕ್ಷನ್ ಮಾಡಕ್ ಕನ್ನಡದಲ್ಲಿ ಯಾರು ಇಲ್ವೇ ಇಲ್ಲ. ಸೊ ಇವೆಲ್ಲ ತೊಂದರೆಗಳಿದಾವೆ. ಇದೇ ತರ ನಿಮ್ಗೆ ಏನಾದ್ರು ಸಪೋಸ್ ಇಲ್ಲ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀನಿ, ನಂಗೆ ಕನ್ನಡ ಶುದ್ಧವಾಗಿ ಬರುತ್ತೆ, ನಂಗೆ ಬರೆಯಕ್ಕೂ ಬರುತ್ತೆ, ಹ್ಯಾಂಡ್ ರೈಟಿಂಗು ಚೆನ್ನಾಗೈತೆ, ನಂಗೆ ಓದಕ್ಕೂ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗು ಆಗತ್ತೆ ಅನ್ನೋ ನಿಮ್ದು ಏನಾದ್ರು ಇದ್ರೆ ನೀವು ಆರಾಮಾಗಿ KS, PSI, FDA, PC ಇವೆಲ್ಲ ಎಕ್ಸಾಮು ಬರಿಬಹುದು. ಬಟ್ ಏನಂದ್ರೆ ಹೇಳೋದ್ ಚಂದ, ನೀವು ಅನ್ಕೋತೀರಾ ಈಗ ಎಲ್ಲರಿಗೂ ಒಂದು ಇಮ್ಯಾಜಿನೇಷನ್ ಇರುತ್ತೆ. ನಂಗೂ ಒಂದು ಆಸೆ, ನಾನು ಯಾವಾಗ ನಿಮ್ ಏಜ್ ಅಲ್ಲಿ ಇದ್ನಲ್ಲ, 21 ಇದ್ನಲ್ಲ, ಅವಾಗ ನಂಗೂ ಒಂದು ಆಸೆ ಇತ್ತು, ನಾನು ಸಡನ್ ಆಗಿ ಬಂದು ಓದ್ಬಿಟ್ಟು ರಪ್ಪ ಅಂತ ಒಂದು KS ಆಫೀಸರ್ ಆಗ್ಬೇಕು ಅಂತ. ಬಟ್ ಬರ್ತಾ ಬರ್ತಾ ಏಜ್ ಹೋದಂಗೆ ಗೊತ್ತಾಗ್ತೈತೆ ರಿಯಾಲಿಟಿ ಏನು ಅಂತ. ನಿಮ್ ಹತ್ರ ಕನ್ಸಿಸ್ಟೆನ್ಸಿ ಪವರ್ ಐತಾ? ಈಗ ಏನ್ ಮಾಡ್ತಾರೆ, ಹೊಸ ಹುಡುಗರು ಬಂದ್ಬಿಡ್ತಾರೆ, ಜೋಶಲ್ಲಿ ಬಂದ್ಬಿಡ್ತಾರೆ. ಎಷ್ಟು ದಿನ ಆ ಜೋಶ್ನ ಮೇಂಟೈನ್ ಮಾಡ್ತೀರಾ ನೀವು? ನಿಮ್ಮಲ್ಲಿ ಅದು ಒಳಗಡೆ ಇರತ್ತಲ್ಲ, ನಾನು ಆಗ್ಬೇಕು ಅನ್ನೋದು ಎಷ್ಟು ದಿನ ಮೇಂಟೈನ್ ಆಗತ್ತೆ? ಒಂದ್ 15 ದಿನ, 20 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ಹಬ್ಬ 6 ತಿಂಗಳು, ಆನಂತರ ನೀವು ಡೌನ್ ಆಗಕ್ ಶುರು ಮಾಡ್ತೀರಾ. ನಿಮ್ಮ ಅಟ್ರಾಕ್ಷನ್ ಎಲ್ಲ ಬೇರೆ ಕಡೆ ಹೋಗಕ್ ಶುರು ಮಾಡುತ್ತೆ. ಹೊಸದಾಗಿ ಬೆಂಗಳೂರು ಬಂದಿರ್ತೀರಾ, ಹೊಸ ಲೋಕ, ಮಾಲ್ಗಳು ಕರೀತಾವೆ, ಮೂವಿ ಥಿಯೇಟರ್ ಕರೀತಾವೆ, ಸಂಜೆ 4 ಗಂಟೆ ಟೀ ಕುಡಿಯಕ್ ಒಬ್ರು ಕರೀತಾರೆ, ನೀವು ಇದ್ರಲ್ಲಿ ಹೋಗ್ಬಿಡ್ತೀರಾ. ಇದ್ರಲ್ಲಿ ನೀವು ಹೋಗ್ಬಿಟ್ಟು 3 ವರ್ಷ ಆಗಿದ್ದೇ ಗೊತ್ತಾಗಲ್ಲ. ಫಸ್ಟ್ ಸ್ಟಾರ್ಟಿಂಗ್ 3 ವರ್ಷ ಆಗಿದ್ದೇ ಗೊತ್ತಾಗಲ್ಲ ನಿಮ್ಗೆ. 3 ವರ್ಷ ಆದ ನಂತರ ರಿಯಲೈಸ್ ಆಗತ್ತೆ ನಿಮ್ಗೆ, ಓ ಈ ಫೀಲ್ಡ್ ಅಲ್ಲಿ ಬಂದಿದ್ದೀನಿ, ನಾನು ಏನಾದ್ರೂ ಮಾಡ್ಬೇಕು ಅಂತ. ಅಷ್ಟ್ರಲ್ಲಿ ನಿಮ್ ಟೈಮ್ ಮೀರ್ ಹೋಗ್ಬಿಟ್ಟಿರತ್ತೆ. ಯಾಕಂದ್ರೆ ಒಂದು 3 ವರ್ಷ ತನಕ ಯಾರೇ ಪೇರೆಂಟ್ಸ್ ಆಗ್ಲಿ 3 ವರ್ಷ ತನಕ ಸಪೋರ್ಟ್ ಮಾಡ್ತಾರೆ. ಈ ಫೀಲ್ಡ್ ಅಲ್ಲಿ ಇರೋದ ಹಂಗೆ, 3 ವರ್ಷ ತನಕ ಕೇಳಿದ್ ದುಡ್ಡು ಕೊಡ್ತಾರೆ, ನಿಮ್ಗೂ ಮೆಂಟಲಿ ಸ್ಟ್ರೆಸ್ ಇರಲ್ಲ, ಆರಾಮಾಗಿ ಓದ್ತೀರಾ. ಬಟ್ ಈ ಟೈಮಲ್ಲಿ ಓದಲ್ದೆ ನೀವು ತಪ್ಪು ಮಾಡ್ತೀರಲ್ಲ, ಅದನ್ನ ಪ್ರಾಪರ್ ಆಗಿ ಒಂದು ಲೈನ್ ಅಲ್ಲಿ ತಗೊಂಡ್ ಹೋಗ್ತೀನಿ ನಾನು, ಈ ವಿತಿನ್ 1 ರಿಂದ 2, 3 ವರ್ಷ ಗ್ಯಾಪ್ ಅಲ್ಲಿ ನಾನು ಲೈಫ್ ಸೆಟಲ್ ಮಾಡ್ಕೋತೀನಿ ಅನ್ನೋ ನಿಮ್ಗೆ ಧೈರ್ಯ ಇದ್ರೆ ಈ ಫೀಲ್ಡ್ಗೆ ಬನ್ನಿ. ಅದ್ರಲ್ಲೂ ಪ್ರಾಪರ್ ಗೈಡೆನ್ಸ್ ಇಲ್ಲದ್ರೆ ಬರಕ್ ಹೋಗ್ಬಿಡಿ. ನಾನು ಸಾವಿರಾರು ಹುಡುಗರು ನೋಡಿದ್ದೀನಿ, ವಿಜಯನಗರದಲ್ಲಿ, ಚಂದ್ರ ಲೇಔಟ್ ಅಲ್ಲಿ, ಧಾರವಾಡಲ್ಲಿ. ಎಲ್ಲರೂ ಬಂದಾಗ ಏನಕ್ಕೆ ಓದಕ್ ಬಂದಿದೆ ಅಂತ ಕೇಳಿದ್ರೆ PSI ಅಂದ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಕ್ಲಾರಿಟಿನೇ ಇಲ್ಲ. ಅವ್ರ ಬಾಯಿಗೆ ಬರೋದು ಒಂದೇ PSI. ಅವ್ರ ಹತ್ರ ಏನ್ ಎಬಿಲಿಟಿ ಐತೆ, ಪ್ರಾಪರ್ ಗೈಡೆನ್ಸ್ ಇರಲ್ಲ. ಪ್ರಾಪರ್ ಗೈಡೆನ್ಸ್ ಏನಕ್ಕೆ ಬೇಕಂದ್ರೆ, ಈ ಫೀಲ್ಡ್ ಅಲ್ಲಿ ಒಂದ್ ಹೇಳ್ತೀನಿ ನಿಮ್ಗೆ ಯಾರಾದ್ರೂ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಆದವರು, ನಿಮ್ ಸೀನಿಯರು ಯಾರೊಬ್ರು ಪ್ರಾಪರ್ ಆಗಿ ನಿಮ್ಗೆ ಏನು ಏನು ಓದ್ಬೇಡ, ಏನು ಓದ್ಬೇಕು ಅಂತ ಏನಾದ್ರು ಹೇಳ್ಕೊಡ್ತಿದಾರಾ, ನೀವು 1 ರಿಂದ 2 ವರ್ಷದಲ್ಲಿ ಪಕ್ಕಾ ಜಾಬ್ ತಗೋತೀರಾ. ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಯಾರು ಇಲ್ಲ ಅಂತ ಅಂದ್ರೆ 100% ಹೇಳ್ತೀನಿ ನಾನು, ಮಿನಿಮಮ್ 5-6 ವರ್ಷ ಹೊಲಿದ್ರು ನಿಮ್ಗೆ ಗೊತ್ತಾಗಲ್ಲ ಏನ್ ಓದ್ಬೇಕು, ನಂಗೆ ಎಲ್ಲಿ ಲೋ ಆಗ್ತೈತೆ, ನನ್ಗೆ ಸ್ಕೋರ್ ಏನಕ್ಕೆ ಬರ್ತಿಲ್ಲ, ಇವ್ ಯಾವ್ದು ಐಡಿಯಾ ಬರಲ್ಲ ನಿಮ್ಗೆ. ಸೊ ದಯಮಾಡಿ ಈ ಫೀಲ್ಡಿಗೆ ಬರೋರು, ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪ್ಲೀಸ್ ಯಾರಿಗೆ ಡೌಟ್ ಇದ್ರು ಕಾಲ್ ಮಾಡಿ, ನಾನೆಲ್ಲ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ನಿಮ್ಗೆ ನಿಮ್ ಎಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ನಂಗೆ ಕರೆಕ್ಟ್ ಆಗಿ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದ್ರೆ ನೀವು ಈ ಫೀಲ್ಡಿಗೆ ಬಂದ್ರೆ ಬಹಳ ಕಷ್ಟ ಅನ್ಭವಿಸ್ತೀರಾ. ಇಲ್ಲಪ್ಪ ನಂಗೆ ಚೆನ್ನಾಗಿ ಇಂಗ್ಲಿಷ್ ಬರುತ್ತೆ, ನಂಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲಿಷ್ ಐತೆ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ದೀನಿ, ನಂಗೆ ಒಳ್ಳೆ ನಾಲೆಜ್ ಐತೆ ಇಂಗ್ಲಿಷ್ ಬಗ್ಗೆ ಅಂದ್ರೆ ನೀವು UPSC ಆರಾಮಾಗಿ ಮಾಡ್ಬೋದು. ಇಲ್ಲ ನನಗೆ ತುಂಬಾ ದಡ್ಡ ಇದ್ದೀನಿ, ಬರೆಯಕ್ಕೂ ಕಷ್ಟ ನಂಗೆ, ಬಟ್ ಓದ್ತೀನಿ ಚೆನ್ನಾಗಿ ಅಂದ್ರೆ ನೀವು PC ಮಾಡ್ಕೋಬಹುದು. ಇದನ್ನ ಯಾರು ಹೇಳಲ್ಲ ನಿಮ್ಗೆ, ಎಲ್ಲೂ ಹೇಳಲ್ಲ. ನಿಮ್ಗೆ ಅನುಭವ ಆದಂಗೆ ನೀವು ತಪ್ಪು ಮಾಡಿದಿರಂತ ನಿಮ್ಗೆ ಫೀಲ್ ಆಗುತ್ತೆ. ಬಟ್ ನಾನ್ ಹೇಳ್ತಿರೋದೇನಂದ್ರೆ ಆ ತಪ್ಪನ್ನ ಮಾಡಬೇಡಿ. ಒಂದ್ಸರಿ ಈ ವಿಡಿಯೋ ನೋಡಿ, ನೆಕ್ಸ್ಟ್ ಬರೋ ಸೀರೀಸ್ ಅಲ್ಲಿ ನಾನು
ಯಾವ ಎಕ್ಸಾಮ್ಗೆ ಎಷ್ಟು ಓದ್ಬೇಕು, ಒಂದು ಡೈಲಿ ರೊಟೇಷನ್ ಹೆಂಗಿರ್ಬೇಕು, UPSC ಹೆಂಗ್ ಓದ್ಬೇಕು, KS ಹೆಂಗ್ ಓದ್ಬೇಕು, PSI ಹೆಂಗ್ ಓದ್ಬೇಕು, PC ಹೆಂಗ್ ಓದ್ಬೇಕು, FDA SD ಹೆಂಗ್ ಓದ್ಬೇಕು, ಇನ್ನು ಇಂಜಿನಿಯರಿಂಗ್ ಎಕ್ಸಾಮ್ಸ್ ಹೆಂಗ್ ಓದ್ಬೇಕು, ನೀಟ್ ಹೆಂಗ್ ಓದ್ಬೇಕು, ಇವೆಲ್ಲ ವಿಡಿಯೋನು ಮಾಡಿ ಹಾಕ್ತೀನಿ, ಮುಂದೆ ನೋಡಿ ನೀವು ಆಯ್ತಾ. ಇವೆಲ್ಲ ನೋಡಿ ನಿಮ್ಮ ಹತ್ರ ಎಬಿಲಿಟಿ ಆಯ್ತಾ, ನಿಮ್ಮ ಹತ್ರ ಒಂದು 3 ವರ್ಷ ನಾನು ತಡೆದ್ರು 3 ವರ್ಷ ನಂಗೆ ಜಾಬ್ ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ತಡಿತಾರೋ, ನನ್ ಕ್ಯಾಪಾಸಿಟಿ ಐತೆ, ನಾನು ಅಲ್ಲಿ ತನಕ ಕನ್ಸಿಸ್ಟೆನ್ಸಿಯಾಗಿ ಓದ್ತೀನಿ ಅನ್ನೋ ನಿಮ್ಗೊಂದು ಆತ್ಮಧೈರ್ಯ ಇದ್ರೆ, ನಿಮ್ ಮನಸ್ಸಲ್ಲಿ ಒಂದು ಕಿಚ್ಚಿದ್ರೆ ಈ ಫೀಲ್ಡಿಗೆ ಬನ್ನಿ, ಇಲ್ಲಂದ್ರೆ ಬರಕ್ ಹೋಗ್ಬೇಡಿ. ಸುಮ್ನೆ ಸುಮ್ನೆ ಒಂದ್ 3-4 ವರ್ಷ ವೇಸ್ಟ್ ಮಾಡ್ದೆ, ಆ ನಂತರ ರಿಯಲೈಸ್ ಆಯ್ತು ಏನು ಮಾಡಕ್ಕಾಗಲ್ಲ ಅಂತ, ವಾಪಸ್ ಊರ್ಗ್ ಹೋಗಿ ಏನಾದ್ರು ಮಾಡ್ತೀನಿ ಅಂದ್ರೆ 3-4 ವರ್ಷ ವೇಸ್ಟ್ ಆಗಿರುತ್ತೆ, ಗೋಲ್ಡನ್ ಟೈಮು. ಮದುವೆ ಏಜ್ ಬಂದಿರ್ತೀರಾ, ಯಾರು ಹೆಣ್ಣು ಕೊಡಲ್ಲ, ಏನ್ ಮಾಡ್ತಾನೆ ಹುಡುಗ ಅಂದ್ರೆ ಇನ್ನೂ ಖಾಲಿ ಬಿದ್ದವನೆ ಅಂತಾರೆ. ಅವಾಗ ನಿಮ್ಗೆ ಮೆಂಟಲಿ ಪ್ರೆಷರ್ ಸ್ಟಾರ್ಟ್ ಆಗ್ಬಿಡತ್ತೆ. ಒನ್ಸ್ ಯು ಸ್ಟಾರ್ಟೆಡ್ ಮೆಂಟಲಿ ಪ್ರೆಷರ್ ನ ನಿಮ್ಗೆ ಸಮಾಧಾನನೇ ಇರಲ್ಲ, ಓದಕ್ಕೆ ಆಗಲ್ಲ. ವಾಪಸ್ ನಿಮ್ಗೆ ಹೆಂಗಾಗ್ಬಿಡತ್ತೆ ಅಂದ್ರೆ, ಹೋಗಿ ಲೈಬ್ರರಿಯಲ್ಲಿ ಓದೋ ಬುಕ್ಸ್ ಮುಂದ್ ಕೂತಾಗ ಸಾವಿರಾರು ಯೋಚನೆ ಬರಕ್ ಶುರು ಮಾಡುತ್ತೆ. ನನ್ನ ಲೈಫ್ ಏನಾಯ್ತು, ನನ್ನ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು, ಇನ್ನು ಎಷ್ಟು ದಿನ ನಂಗೆ ಜಾಬ್ ಆಗತ್ತೋ ಇಲ್ಲೋ ಅಂತ ಈ ಡೌಟ್ಸ್ ಎಲ್ಲ ಬರಕ್ ಶುರು ಮಾಡುತ್ತೆ ಮೈಂಡಲ್ಲಿ. ಅವಾಗ ಬಹಳ ಕಷ್ಟ ನಿಮ್ಗೆ ಓದೋದು. ಸೊ ದಯಮಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ಆಯ್ತಾ, ಫಸ್ಟ್ ನೀವು ಕ್ಲಾರಿಟಿ ತಗೊಳ್ಳಿ, ನಿಮ್ಮ ಹತ್ರ ಏನ್ ಕ್ಯಾಪಬಿಲಿಟಿ ಐತೆ ಅಂತ. ಈಗ ಎಕ್ಸಾಂಪಲ್, ನನ್ಗೆ ಚೆನ್ನಾಗಿ ಕನ್ನಡ ಓದಕ್ ಬರುತ್ತೆ ಅಂದ್ರೆ ಬನ್ನಿ, ನೀಟಾಗಿ ನೀವು UPSCಗೆಲ್ಲ ತಲೆಗೆ ಹಾಕೋಬೇಡಿ, ಬಂದು ಕರ್ನಾಟಕದಲ್ಲಿ ಯಾವ್ದಾವ್ದು ಎಕ್ಸಾಮ್ ನಡೀತಾವಲ್ಲ ಆ ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗತ್ತೆ, ಮತ್ತೆ ಯಾವಾಗ್ಲೂ ಗುರಿ ಅಂತ ಒಂದು ನೀಟ್ನೆಸ್ ಆಗಿರ್ಬೇಕು. ನೀನ್ ಏನಕ್ಕೆ ಓದ್ತಿದ್ಯಾ ಅಂತ ಅದು ಕ್ಲಾರಿಟಿ ಇರ್ಬೇಕು ನಿನ್ಗೆ. ಪ್ರಾಪರ್ ಆಗಿ PS ಆಗಿ ಓದ್ತಿದ್ಯಾ, ಇಲ್ಲ ಪ್ರಾಪರ್ ಆಗಿ KS ಓದ್ತಿದ್ದೀರಾ, ಯಾವ್ದು ಓದ್ತಿದ್ದೀರಾ ಅಂತ ಕ್ಲಾರಿಟಿ ಇರಬೇಕು. ಏನ್ ಮಾಡ್ತಾರೆ ಅವ್ರು, ಸುಮ್ನೆ ಬಂದ್ ಕೋಚಿಂಗ್ ಸೇರ್ಬಿಡ್ತಾರೆ, ಕೇಳಿದವ್ರಿಗೆಲ್ಲ ನಾನು PS ಆಗಿ ಓದ್ತಿದ್ದೀನಿ ಅನ್ನೋದು, ಬಾಯಿ ಹೇಳಕ್ ಬರಲ್ಲ ಯಾವ್ದು ಅಂತ. ಹಂಗ ಹೇಳ್ಕೊಂಡು ನಿಮಗ್ ನೀವೇ ಮೋಸ ಮಾಡ್ಕೊಂಡು ಲೈಫ್ ನ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ನಂಬರ್ ಕಾಲ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ನಾನು ನಿಮ್ಗೆ ಏನೇನು ಓದ್ಬೇಕು, ಹೆಂಗ್ ಓದ್ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಯಾರ್ಯಾರು ನನ್ನ ಕಂಟೆಂಟ್ ಇಷ್ಟ ಆಗೈತಲ್ಲ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಹಂಗೆ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಓದ್ಬೇಕು, ನಿಮ್ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಓದ್ಬೇಕು ಅಂತ ಐಡಿಯಾ ಇದ್ದಿದ್ರೆ, ಇವಾಗ ಕಾಲೇಜು ಡಿಗ್ರಿಯಲ್ಲಿ ಇದ್ರೆ ನಿಜವಾಗ್ಲೂ ಶೇರ್ ಮಾಡಿ, ಅವ್ರಿಗೆ ಒಂದು ಹೆಲ್ಪ್ ಆಗತ್ತೆ, ಅವ್ರ ಜೀವನ ಕಟ್ಕೊಳಕ್ ಒಂದು ಹೆಲ್ಪ್ ಆಗತ್ತೆ ಅಷ್ಟೇ, ನಂದಷ್ಟೇ ರಿಕ್ವೆಸ್ಟ್. ಅದ್ ಬಿಟ್ರೆ ಏನು ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಕಂಟೆಂಟ್ನು ಒಂದೊಂದೇ ಮಾಡಿ ಹಾಕ್ತೀನಿ, ನೋಡಿ ಆಯ್ತಾ. ಅವಾಗ ನಿಮ್ಗೊಂದು ಲೈಫ್ ನ ಹೆಂಗೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತೊಗೊಂಡ್ ಹೋಗ್ಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಾಂದ್ರೆ ಬ್ಲೈಂಡ್ ಆಗಿ ಬಂದು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ಇಷ್ಟೇ ನಾನು ಲಾಸ್ಟ್ ಕೇಳಕ್ ಇಷ್ಟಪಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಆಯ್ತಾ.